ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷತಾ ಮಿರಜ್ಕರ್. ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಗಣಕರಂಗ ಧಾರವಾಡಿವರು ಆಯೋಜಿಸಿರುವ ಪ್ರೇಮಿ ಪ್ರಸಂಗಗಳು ಶೀರ್ಷಿಕೆಯ ಹಾಸ್ಯ ಲೇಖನ ಸ್ಪರ್ಧೆ. ನನ್ನ ಶೀರ್ಷಿಕೆ, ನನಗೆ ಲಗ್ನ ಮಾಡ್ಕೊಂಡು ನಿನಗೆ ಆಸ್ತಿ ಬರ್ಕೊಡ್ತೀನಿ. ನಮ್ಮೂರಾಗ ಜಾತ್ರೆ ಇತ್ತು. ಆ ಜಾತ್ರೆಗೆ ಬೇರೆ ಬೇರೆ ಕಡೆಯಿಂದ ಜನಸಾಗರವೇ ಹರಿದು ಬರುತ್ತಿತ್ತು. ನಮ್ಮೂರಲ್ಲಿ ಜಾತ್ರೆ ಇತ್ತು, ಆದರೆ ನಾನು ಮಾತ್ರ ಇನ್ನೂ ಹೋಗಿರಲಿಲ್ಲ. ನನ್ನ ಗೆಳತಿಯರು ಬಂದ ಮೇಲೆ ಅವರೊಟ್ಟಿಗೆ ಹೋದರೆ ಆಯಿತು ಅಂತ ಅವರಿಗಾಗಿ ಕಾಯ್ದುಕೊಂಡು ಕುಳಿತಿದ್ದೆ. ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಒಬ್ಬ ಹುಡುಗ ನನ್ನ ಎದುರಿಗೆ ಬಂದು ಸಿಕ್ಕಾಪಟ್ಟೆ ರೇಗಿಸೋದು ಕಾಡ್ಸೋದು ಮಾಡ್ತಿದ್ದ. ಹೇಗೂ ಇವತ್ತು ವ್ಯಾಲೆಂಟೈನ್ಸ್ ಡೇ ಇರುವ ಕಾರಣ ಆ ಹುಡುಗ ರೋಸ್ ತಗೊಂಡು ಬಂದು ನನಗೆ ಪ್ರಪೋಸ್ ಮಾಡೇ ಬಿಟ್ಟ. ನಾನು ಏನಾದರೂ ಹೇಳಬೇಕು ಅನ್ನೋಷ್ಟರಲ್ಲಿ ಜೋರಾಗಿ ಮಳೆ ಬರುತ್ತಿತ್ತು. ನಾನು ಹಚ್ಚಿಕೊಂಡಿರೋ ಮೇಕಪ್ 5 ನಿಮಿಷದಲ್ಲಿ ಕಿತ್ತುಕೊಂಡು ಹೋಗಿತ್ತು. ನನ್ನ ಮುಖ ಇಷ್ಟೊಂದು ಭಯಾನಕವಾಗಿ ಕಾಣುತ್ತಿತ್ತು ಅಂದರೆ ತಪ್ಪು ತಿಳ್ಕೊಬೇಡ್ರಿ, ಹೀಗಂತ ನನಗೆ ಯಾರೂ ಹೇಳಿಲ್ಲ. ಕನ್ನಡಿಯಲ್ಲಿ ನೋಡಿಕೊಂಡು ನಾನೇ ಎಷ್ಟೋ ಬಾರಿ ಭಯಪಟ್ಟಿದ್ದೇನೆ. ಇರ್ಲಿ ಬಿಡಿ, ಇದು ನಡೆದಿರುವುದು 1 ವರ್ಷದ ಹಿಂದಿನ ಕತೆ. ಈಗ ಯಾಕೆ ಅದು? ಅವತ್ತು ಓಡಿ ಹೋಗಿದ್ದ ಹುಡುಗ ನನಗೆ ಇನ್ನೂವರೆಗೂ ಮುಖ ತೋರಿಸಲಿಲ್ಲ. ಆ ಮಾತು ಬೇರೆ. ಈಗಲೂ ಒಬ್ಬ ಹುಡುಗ ನನ್ನ ಹಿಂದೆಯೇ ಸುತ್ತುತ್ತಿದ್ದಾನೆ. ಮದುವೆ ಆಗುವವರೆಗೂ ಬಿಡುವುದಿಲ್ಲ ಎಂದು ಪೀಡಿಸುತ್ತಿದ್ದಾನೆ. ಅವನು ಪ್ರತಿ ಬಾರಿ ಮದುವೆ ಮಾಡಿಕೊ ಎಂದಾಗ ನನಗೆ ಕ್ಯೂಟ್ ಹ್ಯಾಂಡ್ಸಮ್ ಇರೋ ಗಂಡ ಬೇಕು, ನಿನ್ನ ಥರ ಇದ್ದವನು ಬೇಡ ಅಂತ ಹೇಳಿ ಬರೀ ಅವಾಯ್ಡ್ ಮಾಡ್ತಾ ಇರುತ್ತಿದ್ದೆ. ಪ್ರತಿದಿನ ಚಾಚು ತಪ್ಪದೆ ನನ್ನನ್ನು ನೋಡಲು ಬರುತ್ತಿದ್ದ ಹುಡುಗ ಬರುವಾಗ ಏನಾದರೂ ಗಿಫ್ಟ್ ತರುವುದನ್ನು ಯಾವತ್ತೂ ಮರೆತಿರಲಿಲ್ಲ. ಅವನು ಗಿಫ್ಟ್ ಏನು ಕೊಡುತ್ತಿದ್ದ ಅನ್ನೋ ಕ್ಯೂರಿಯಾಸಿಟಿ ಯಾರಿಗೂ ಇಲ್ವಾ? ಹೋಗಲಿ ಬಿಡಿ ಅಂದರೂ ನಾನು ಬಿಡಂಗಿಲ್ಲ, ಹೇಳುವೆ. ರುಬ್ಬುಗಲ್ಲು, ಒಳಕಲ್ಲು, ಇಸ್ತ್ರಿ, ಚಪ್ಪಲಿ ಸ್ಟ್ಯಾಂಡ್, ಗೊಂಬೆ, ತಿಂಡಿ ಪದಾರ್ಥಗಳನ್ನು ಸೇರಿ ಇನ್ನೂ ಹಲವಾರು ರೀತಿಯ ಸಾಮಾನುಗಳನ್ನು ಕೊಡುತ್ತಿದ್ದ. ಈ ಹುಡುಗನ ಬಗ್ಗೆ ಖರೇನೇ ಹೇಳ್ತೀನಿ ನೋಡ್ರಿ, ನನಗರ ಅವನನ್ನು ಕಂಡರೆ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಎಲ್ಲ ಉಡುಗೊರೆಗಳನ್ನು ತಂದು ನಮ್ಮ ಮನೆಯಲ್ಲಿ ಕೊಡ್ತಿದ್ದ. ನಮ್ಮ ಮನೆಯಲ್ಲಿ ಕಾರಣ ಕೇಳಿದರೆ ಸಾಕು, ನಾನು ಕುರಿಯರ್ ಬಾಯ್, ನಿಮ್ಮ ಮಗಳು ಬಹುಮಾನವನ್ನು ಗೆದ್ದಿದ್ದಾಳೆ, ಅದಕ್ಕೆ ಇದನ್ನು ಸ್ವೀಕರಿಸಿ ಅಂತ ಹೊರಟೇ ಬಿಟ್ಟ. ನಾನೇ ವಿಶ್ವಸುಂದರಿ, ಅವನ ಪ್ರಪಂಚ ಅಂದುಕೊಂಡಿದ್ದ ಪಾಪ ಹುಡುಗನಿಗೆ ಏನು ಗೊತ್ತಿತ್ತು ಬಿಡಿ ಸತ್ಯ ಏನೆಂಬುದು. ಪ್ಲೀಸ್ 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 ನೀವು ಯಾರಿಗೂ ಹೇಳಬೇಡಿರಿ, ನನಗೆ ಲಗ್ನ ಮಾಡಿಸಿ ಪುಣ್ಯ ಕಟ್ಕೋರಿ. ಮರುದಿನ ಕಾಲೇಜಿಗೆ ಹೋಗಬೇಕು ಅನ್ನೋಷ್ಟರಲ್ಲಿ ನನಗೆ ಆರಾಮ ಇಲ್ಲದ ಹಾಗೆ ಆಯಿತು. ಆ ವಿಷಯ ಹೇಗೋ ಆ ಬಡಕ ಬಸ್ಸನಿಗೆ ಕಿವಿಗೆ ಬಿತ್ತು. ಬಡಕ ಬಸ್ಸೆ ಯಾರು ಅಂತ ಗೊತ್ತಾಯ್ತಾ? ನೀವೇನು ನಿಮ್ಮ ತಲೆ ಜಾಸ್ತಿ ಓಡಿಸಬೇಡ್ರಿ, ಮತ್ತೆ ಹಿಡ್ಕೊಂಡು ಬರೋದು ಕಷ್ಟ ಆಗುತ್ತೆ. ನನಗೆ ಮದುವೆ ಮಾಡಿಕೊ ಅಂತ ಹೇಳಿ ರುಬ್ಬುಗಲ್ಲು ಅದು ಇದು ಏನೇನೋ ಗಿಫ್ಟ್ ಕೊಟ್ಟಿದ್ದಲ್ಲ ಅದೇ ಹುಡುಗ. ಅವನ ಹೆಸರು ಬಡಕ ಬಸ್ಸ ಯಾರು ಇಟ್ಟಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ, ಅದಕ್ಕೆ ತಡೆಯಲಾರದೆ ಕೇಳಿಬಿಟ್ಟೆ. ಯಾಕೆ ನಿನಗೆ ಎಲ್ಲರೂ ಬಡಕ ಬಸ್ಸ ಎಂದು ಕರೆಯುತ್ತಾರೆ? ಅವನ ಹೆಸರನ್ನ ಹಿನ್ನೆಲೆ ಕೇಳ್ತಾ ಕುಳಿತುಕೊಂಡೆ. ನಮ್ಮ ಶಾಲೆ ಕಾಲೇಜದೊಳಗೆ ಎಲ್ಲರಿಗಿಂತ ನಾನು ಫುಲ್ ದಪ್ಪವಾಗಿದ್ದೆ. ನೀನು ತುಂಬ ದಪ್ಪವಾಗಿದ್ದಿ, ಅದಕ್ಕೆ ನಿನಗೆ ಆ ರೀತಿ ಬಡಕ ಬಸ್ಸ ಎಂದು ಹೆಸರಿಟ್ಟರೆ ನೀನು ತೆಳ್ಳಗಾಗಬಹುದು ಎಂದು ಹಾಗೆ ಹೆಸರಿಟ್ಟಿದ್ದಾರೆ. ಆ ಹೆಸರಿಟ್ಟರೆ ಅದೇಕೆ ತೆಳ್ಳಗಾಗಬಹುದು? ಬಡಕ ಬಸ್ಸ ಎಂದು ಹೆಸರು ಕೇಳಿದರೆ ಅವಮಾನವಾಗುತ್ತದೆ ಎಂದು ಆ ಹೆಸರನ್ನು ಇಟ್ಟಿದ್ದಾರೆ. ಆದರೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕೆ ನಿನಗೆ ದಪ್ಪವಾಗಿರುವುದು ಇಷ್ಟವೇ? ಅದೇಕೆ? ನನ್ನನ್ನು ಮದುವೆಯಾಗು ಅಂದರೆ ಮಾತ್ರ ಹೇಳುವೆ ಎಂದು ಹೇಳಿದ. ಅಷ್ಟರಲ್ಲಿ ನಾನು ಅಲ್ಲಿಂದ ನಿನ್ನ ಮುಖವನ್ನು ನೋಡಿಕೊಂಡಿರುವೆಯಾ ಎಂದು ಅಲ್ಲಿಂದ ಓಡಿ ಹೋದೆ. ಪಾಪ ಹುಡುಗ ಅಷ್ಟು ಕೇಳುತ್ತಿದ್ದಾನೆ ಎಂದು ನಾನು ಒಂದು ದಿನ ಎಲ್ಲ ಮೇಕಪ್ ತೆರೆದಿಟ್ಟು ಅವನ ಮುಂದೆ ಹೋಗಿ ನಿಂತುಕೊಂಡೆ. ಆಗ ಅವನು ನನಗೆ ಕೇಳಿರುವ ಮೊದಲ ಪ್ರಶ್ನೆ, ನೀನು ಯಾರು ಎಂದು. ಅಯ್ಯೋ ದೇವ್ರೆ, ನಾನು ಯಾರು ಅನ್ನೋದು ನಿನಗೆ ಗೊತ್ತೇ ಆಗಲಿಲ್ವಾ ಎಂದು ಪ್ರಶ್ನಿಸಿದೆ. ಅವನ ಬಳಿ ಯಾವುದೇ ರೀತಿಯ ಉತ್ತರ ಇರಲಿಲ್ಲ. ಆವತ್ತಿನ ದಿನ ನನಗೆ ರುಬ್ಬುಗಲ್ಲು ಅದು ಇದು ಅಂತ ತಂದು ಕೊಟ್ಟಿದೆಯಲ್ಲ ಅದೇ ಹುಡುಗಿ ನಾನು ಎಂದು ಹೇಳಿದೆ. ನಾನು ಅಷ್ಟು ಹೇಳೋದೇ ತಡ ಅವನ ಕೈಯಲ್ಲಿರುವ ಆಸ್ತಿ ಪತ್ರವನ್ನು ನನಗೆ ಕೊಟ್ಟು, ಯವ್ವ ತಾಯಿ, ಬೇಕಿದ್ದರೆ ನನ್ನ ಪೂರ್ಣ ಆಸ್ತಿಯನ್ನು ತೆಗೆದುಕೋ, ಆದರೆ ನನ್ನ ಮದುವೆಯಾಗುವ ಕನಸು ಮಾತ್ರ ಕಟ್ಟಬೇಡ. ಓ ನಲ್ಲೆ, ನಾನು ಮದುವೆಯಾಗಬೇಕೆಂದಿರುವ ಮಾಲೀಕಳು ಮನೆ ಹೊಡಿತೀಯು ನೀನಲ್ಲ. ನಿನ್ನನ್ನು ಮದುವೆಯಾದರೆ ನನ್ನ ಬಾಳೆಲ್ಲ ಕತ್ತಲೆ ಎಂದು ಹಾಡುತ್ತಾ ಹಿಂದೆ ತಿರುಗಿ ನೋಡದೆ ಅಲ್ಲಿಂದ ಓಡಿ ಹೋದ. ಪ್ಲೀಸ್, ಈ ಸತ್ಯವನ್ನು ನೀವು ಯಾರ ಬಳಿಯೂ ಹೇಳಬೇಡಿ. ನನಗೊಂದು ಬಾಯ್ ಫ್ರೆಂಡ್ ಹುಡುಕಿ ಕೊಡಿ. ಆಹಾ, ನನ್ನ ಮದುವೆಯಂತೆ. ಓಹೋ, ನನ್ನ ಮದುವೆಯಂತೆ. ಹೀಗೆ ನಮ್ಮ ಹುಡುಗನನ್ನು ಹುಡುಕುತ್ತಾ ಹೊರಟೆ. ನಿಮಗೇನಾದರೂ ನಮ್ಮ ಬಡಕ ಬಸ್ಸ ಸಿಕ್ಕ ಅಂದ್ರೆ ನನ್ನ ಕಡೆ ಹಿಡ್ಕೊಂಡು ಬನ್ನಿ. ಬಡಕ ಬಸ್ಸನ ಆಸ್ತಿಯೆಲ್ಲ ನಿಮಗೆ ಬರೆದು ಕೊಡ್ತೀನಿ.
ಧನ್ಯವಾದಗಳು.